everything is karma. All samsaric experiences is shaped by karmic traces. ಗಮನಿಸಿ, all samsaric experiences are shaped by karmic traces. ನಿಮ್ಮ ಮೂಡ್ಸು, ಥಾಟ್ಸು, ಎಮೋಷನ್ಸು, ಮೆಂಟಲ್ ಇಮೇಜಸ್ಸು, ಪರ್ಸೆಪ್ಷನ್ಸು, ಇನ್ಸ್ಟಿಂಕ್ಟಿವ್ ರಿಯಾಕ್ಷನ್ಸು, ಕಾಮನ್ ಸೆನ್ಸು, ಇವನ್ ಅವರ್ ಸೆನ್ಸ್ ಆಫ್ ಅವರ್ ಓನ್ ಐಡೆಂಟಿಟಿ, ನಾನು ಹೀಗೆ ಅಂತ ಅಂದ್ಕೊಂಡಿದ್ದೀನಲ್ಲ, ಆಲ್ ದೀಸ್ ಆರ್ ಗವರ್ನ್ಡ್ ಬೈ ಅವರ್ ಓನ್ ವರ್ಕಿಂಗ್ಸ್ ಆಫ್ ದ ಕರ್ಮ. ಹೆಂಗಪ್ಪ ಇದು ಕರ್ಮ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ನಮ್ಮ ಒಳಗಡೆ ಅಂತಂದರೆ, ಯು ಮೇ ವೇಕ್ ಅಪ್ ಫೀಲಿಂಗ್ ಡಿಪ್ರೆಸ್ಡ್, ಯು ಹ್ಯಾವ್ ಅ ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ seems to be all right, but there is a sense of depression that cannot be accounted for. We say in this case karma is ripening. ಎಲ್ಲ ಚೆನ್ನಾಗಿರುತ್ತೆ, ಸ್ನಾನ ಮಾಡ್ತೀರಿ, ಊಟ ಮಾಡ್ತೀರಿ, ತಿಂಡಿ ಮಾಡ್ತೀರಿ, ಒಳ್ಳೆ ಆದರೂ ಏನೋ ಒಂಥರ ಒಂದು ಡಿಪ್ರೆಸ್, ಹೇಳೋಕ್ಕಾಗದೇ ಇರೋವಂಥ ಒಂದು ಖಿನ್ನತೆಯಲ್ಲಿ ನೀವು ಒಳಗಾಗಿರ್ತೀರಿ. ಆವಾಗ ನಾವು ಹೇಳ್ತೀವಿ ಕರ್ಮ ತುಂಬ್ತಾ ಇದೆಯಪ್ಪ, ಕರ್ಮದ ಕಟ್ಟೆ ಹೊಡಿತಾ ಇದೆ ಅಂತ ಹೇಳಿ. The causes and conditions have come together in a such a way that the depression has manifested. ಅದಕ್ಕೆ ಒಂದು ಕಾಸು ಎಫೆಕ್ಟ್ ಬೇಕಾಗಿಲ್ಲ, ಸುಮ್ಮನೆ ಹುಟ್ಕೊಳ್ತಾ ಇದೆ ಅದು.